ಅವ್ರನ್ನ ಯಾರಾದ್ರೂ ಕಂಟ್ರೋಲ್ ಮಾಡಕ್ಕಾಯ್ತಾ ಸರ್? ಸಿದ್ದರಾಮಣ್ಣ ಅವ್ರ ಮಗನ್ನ ಎಷ್ಟು ಹೆಂಗ್ ಮಾತಾಡ್ತಾರೆ ಅವರು. ಇವ್ರಿಗೆ ಏನು ಹೇಳಿದ್ರು, ಅವರೇ ಹೈಕಮಾಂಡ್ ಬಿಡ್ರಿ ಅಂತಾರೆ ಡಿ ಕೆ ಶಿವಕುಮಾರ್. ಇನ್ನು ಮೇಲಿನ ಹೈಕಮಾಂಡ್ ಏನ್ ಮಾಡ್ತಾ ಇದೆ ಸರ್? ಪಕ್ಷದ ಇದರೊಳಗೆ ಇನ್ನು ನೋಡಿ, ನನಗೆ ಆ ನಿಟ್ಟಿನಲ್ಲಿ ನಮ್ಮ ಕುಮಾರಣ್ಣ ಅವರು ದೇವೇಗೌಡದ್ದು ಖುಷಿ ಅನ್ಸುತ್ತೆ. ಅವ್ರು ಹೇಳ್ದಂಗೆ ನಡೆಯುತ್ತೆ. ನಿಖಿಲ್ ಕುಮಾರಸ್ವಾಮಿ ಎಲ್ಲಾ ಕಡೆ ಇದು ಸರ್, ಯಾವುದೇ ಒಂದು ಪಾರ್ಟಿ ಹಂಗೆ ಇರುತ್ತೆ. ಅದು ಬಿಟ್ಬಿಟ್ಟು ಇವ್ರಂಗೆ ಒಬ್ಬರಿಗೂ ಒಂದು ತಾಕತ್ತಿಲ್ಲ, ಸುಮ್ಮನೆ ಎಲ್ಲರೂ ಮಾತಾಡ್ತಾರೆ. ಏನಾಗುತ್ತೆ ಅಂತ ಡೆಫಿನೆಟ್ಲಿ ಪ್ರೆಡಿಕ್ಟ್ ಮಾಡಕ್ಕಂತೂ ಸಾಧ್ಯವಿಲ್ಲ. ಸರ್ ಇವತ್ತು ನೋಡಿ, ಹೈಕಮಾಂಡ್ AICC ಅಧ್ಯಕ್ಷರು ಅಂತ ನಾವು ಅನ್ಕೊಂಡಿದ್ವಿ. AICC ಅಧ್ಯಕ್ಷರು ಎಲ್ಲವರೇ ಇವತ್ತು ಸದಾಶಿವನವ್ರದ್ದು ಮನೆ ಇದ್ದಾರೆ. ಇಲ್ಲಿರೋಂಥ DCM CM ಅವ್ರ ಮನೆ ಮಕ್ಕಳು ಹೋದ್ರೆ ಅಪಾಯಿಂಟ್ಮೆಂಟ್ ಕೊಡಲ್ಲ. ಅವ್ರ ಮನೆ ಹೋಗ್ತಾ ಇದ್ದಂಗೆ ಇವ್ರಿಗೆ ಏನು ಹೇಳ್ತಾರೆ, ನೀವು AICC ರಾಹುಲ್ ಗಾಂಧಿನ, ಪ್ರಿಯಾಂಕಾ ಗಾಂಧಿನ, ವಾಡ್ರಾ ಗಾಂಧಿನ ಮೀಟ್ ಮಾಡಿ ನಮ್ಮ ಹೈಕಮಾಂಡ್ ಹೈಕಮಾಂಡ್ ಹತ್ರ ಹೋಗ್ರಿ ಅಂತಾರೆ. ಇವತ್ತು ಒಂದು ಅಸಹಾಯಕವಾದ ಹೈಕಮಾಂಡು ಇವತ್ತೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅಂತ ಹಿಂದೂ ನಾಯಕನ ಕೆಳಗಡೆ ಇಳಿಸಿ, ಅಸಮರ್ಥವಾಗಿರುವಂಥ ಸಮರ್ಥವಾಗಿರುವಂಥ CMನ ಕೆಳಗಡೆ ಇಳಿಸಿ, ಇವತ್ತು ಒಂದು ದುರಾಡಳಿತದಲ್ಲಿ ದುರ್ವಾಡತದಿಂದ ನಡೀತಾನೆ CMನ ಕೂರಿಸಿದ್ರೆ ರಾಜ್ಯ ಎಲ್ಲೋ ಒಂದ್ ಕಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಮಿತ್ರ ಪಕ್ಷನೋ ವಿರೋಧ ಪಕ್ಷ? ನಾವು ವಿರೋಧ ಪಕ್ಷದಾಗ ಹೇಳ್ತಿರೋದು. ಇವತ್ತು ಡಿ ಕೆ ಶಿವಕುಮಾರ್ ಸಾಧನೆ ಏನು ಅಂತ ಕೇಳ್ತಾರೆ ಜನ. ಇವತ್ತು 7 ಕೋಟಿ ಜನ 4 ಪೋರ್ಟ್ಫೋಲಿಯೋ ಇದೆ. 4 ಪೋರ್ಟ್ಫೋಲಿಯೋದಲ್ಲಿ ಡಿ ಕೆ ಶಿವಕುಮಾರ್ ಸಾಧನೆಗಳೇನು? ಜನಕ್ಕೆ ಏನು ಉತ್ತರ ಕೊಡ್ತಾರೆ? ಈ GBAಗೆ ಹೋಗ್ತಿದ್ರ, GBಯಲ್ಲಿ ಬೆಂಗಳೂರಲ್ಲಿ 7,000 ಕೋಟಿ BBMP ತಗೊಂಡು GBA ಮಾಡ್ಕೊಂಡ್ರ ಏನ್ ಡೆವಲಪ್ಮೆಂಟ್ ಅಂತ ಕೇಳಿದಾಗ ಏನು ಉತ್ತರ ಕೊಡ್ತಾರೆ ಜನಕ್ಕೆ? ಇವರು ಜನ ನಿರೀಕ್ಷೆ ಹಾಕಿದ್ರೆ ಇವತ್ತು ಬೆಂಗಳೂರು ಡೆವಲಪ್ಮೆಂಟ್ ಮಾಡ್ತಾರೆ ಅಂತ. ಇದುವರೆಗೂ ಒಂದೇ ಒಂದು ಕೆಲಸ ಆಗ್ಲಿಲ್ಲ. ಕೆಲವೊಂದು ಫುಟ್ಪಾತ್ಗಳಿರ್ಬೋದು, ರಸ್ತೆ ಗುಂಡಿಗಳಿರ್ಬೋದು, ಕಸ ವಿಲೇವಾರಿಗಳಿರ್ಬೋದು, ಮಳೆ ಬಂದ್ರೆ ಇವತ್ತು ಬೆಂಗಳೂರು ತುಂಬಾಗುತ್ತೆ. ಅದಕ್ಕೆ ಏನು ಉತ್ತರ ಇದೆ ಇವ್ರ ಹತ್ರ? ಆ ಪ್ರೋಟ್ಗಳಿಗೆ ಏನು ಉತ್ತರ ಇದೆ ಇವತ್ತು? ಸೊ ಹಂಗಾಗಿ ಇವತ್ತು ನೋಡ್ತಾ ಇರೋದು ಸನ್ನಿವೇಶ ನೋಡಿದ್ರೆ ಎಲ್ಲರೂ ಒಂದ್ ಕಡೆ ಡಿ ಕೆ ಶಿವಕುಮಾರ್ CM ಆದ್ರೆ ಈ ಒಂದು ಸರ್ಕಾರ ಒಂದು 6 ತಿಂಗಳಲ್ಲೇ ಪತನ ಆಗಂತ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಸರ್, ರವೀಂದ್ರ ರೇಷ್ಮೆ ಸರ್, ಈಗ ಈ ರೀತಿಯಾದಂಥ ರಾಜಕೀಯ ಬೆಳವಣಿಗೆಗಳನ್ನ ಹಲವಾರು ನೋಡಿದಿರಿ ನೀವು ಪತ್ರಕರ್ತರಾಗಿದ್ದಂಥ ಸಂದರ್ಭದಲ್ಲಿ. ಈ